Okay. So fine then. First of all, good morning to all. So in the previous class, we have seen with a star model and snowflakes model. Okay, that is we have seen data models of OLTP and OLAP. Okay, in the previous class, we have seen the data models of OLTP and OLAP. OLTP we have seen entity relationship model, that is ER model. Okay, and OLAP we have seen star model and snowflakes model. So everyone remembered the previous class day before yesterday. ER relationship model, entity relationship model, and star model and snowflakes model. Everyone remember? Please reply. Only two people remember. What about others? Okay. So fine then. Next we'll go for the role of OLTP tools in the BI architecture. Okay. So BI architecture ಒಳಗ OLTP tool the OLAP not TP sorry OLAP the tools in the ಏನ್ ರೋಲ್ ಅದ ಏನ್ ಇಂಪಾರ್ಟೆನ್ಸ್ ಅದ ಅಂತ ಅಂದ್ರೆ ನೀವೇನ್ OLAP tools ಗಳು ನೋಡಿದ್ರಲ್ಲ ಸ್ಟಾರ್ ಅಂಡ್ ಸ್ನೋಫ್ಲಾಕ್ಸ್ ಮಾಡಲ್ಸ್ ಓಕೆ ಅವನ್ನ ಬಿ ಐ ಆರ್ಕಿಟೆಕ್ಚರ್ ಒಳಗ ಏನ್ ಇಂಪಾರ್ಟೆಂಟ್ ಅದ ಅಂತ ಹೇಳಿ ಅಂದ್ರೆ ಎದಕ್ ಇಂಪಾರ್ಟೆಂಟ್ ಅದ ವಾಟ್ ಈಸ್ ದ ಥಿಂಗ್ ವಿಚ್ ಇಸ್ ಇಂಪಾರ್ಟೆಂಟ್ ಅನ್ನೋದನ್ನ ನಾವೀಗ ನೋಡ್ತೀವಿ ರೋಲ್ ಅಂತಂದ್ರೆ ಏನು ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ಬೋದು ಓಕೆ ದ ಬಿ ಐ ಆರ್ಕಿಟೆಕ್ಚರ್ ಆಫ್ ಅ ಟಿಪಿಕಲ್ ಎಂಟರ್ಪ್ರೈಸ್ ಹ್ಯಾಸ್ ಎ ಮಲ್ಟಿಟ್ಯೂಡ್ ಆಫ್ ಅಪ್ಲಿಕೇಶನ್ಸ್ ಏನದಲ್ಲೇ ದ ಬಿ ಐ ಆರ್ಕಿಟೆಕ್ಚರ್ ಆಫ್ ಎ typical enterprises has a multitude of applications. So multitude ಅಂತಂದ್ರೆ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಅದ ಅಂತ ಹೇಳ್ತಾನೆ ಬಿ ಐ ಆರ್ಕಿಟೆಕ್ಚರ್ ದ ಎಂಟರ್ಪ್ರೈಸಸ್ ಮೇಲೆ ಅಂದ್ರೆ ನಿಮ್ ಬಿಸ್ನೆಸ್ ಮೇಲೆ ಓಕೆ ಸೊ ಬಹಳಷ್ಟು ಮಲ್ಟಿಪ್ಲಿಕೇಶನ್ ಆಫ್ ಅಪ್ಲಿಕೇಶನ್ಸ್ ಅದಾವ ಅಂತಂದ್ರೆ ಬಹಳಷ್ಟು ಅಪ್ಲಿಕೇಶನ್ಸ್ ಅದಾವ ಅಂತೇಳಿ ಹೇಳ್ಬೋದು ಓಕೆ ಮೋಸ್ಟ್ ಆಫ್ ದೀಸ್ ಅಪ್ಲಿಕೇಶನ್ಸ್ execute in silos okay more often these applications will have their own backend databases as shown in the figure below so what is saying that ಎಲ್ಲ ಆರ್ಕಿಟೆಕ್ಚರಿಗೂ ಅದರದ್ದೇ ಆದಂತ ಒಂದು ಬ್ಯಾಕ್ ಎಂಡ್ ಡಾಟಾ ಬೇಸಸ್ ಇರ್ತಾವ ಅಂತ ಹೇಳ್ತಾನಂದ್ರ ಫಸ್ಟ್ ಈಸ್ ಸೈಂಗ್ ದಟ್ ಬಿ ಐ ಆರ್ಕಿಟೆಕ್ಚರ್ ಒಳಗ ಅದ್ರ ರೋಲ್ ಏನದ ಬಹಳ ಇಂಪಾರ್ಟೆಂಟ್ ಅದ ಅಂತ ಹೇಳ್ತಾನೆ ಅಂದ್ರೆ ವಾಟ್ ಆರ್ ದ ಆರ್ಕಿಟೆಕ್ಚರ್ಸ್ ಇನ್ ದ ಎಂಟರ್ಪ್ರೈಸಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡ್ ಮಲ್ಟಿಪಲ್ ಆಫ್ ಅಪ್ಲಿಕೇಶನ್ಸ್ ಅದಾವ ಅಂತ ಹೇಳ್ತಾನೆ ಓಕೆ ಸೊ ಆ ಅಪ್ಲಿಕೇಶನ್ಸ್ ಅನ್ನ ಏನದಾವ ಬ್ಯಾಕ್ ಎಂಡ್ ಡಾಟಾ ಬೇಸ್ ಒಳಗ ಹೆಲ್ಪ್ ಮಾಡ್ತಿ ಅಂದ್ರೆ ತಂತಾನೆ ಬ್ಯಾಕ್ ಎಂಡ್ ಡಾಟಾ ಬೇಸ್ ಅದು ಮಾಡ್ಕೋತದ ಅಂತ ಹೇಳ್ತಾನೆ ಅಂದ್ರೆ ಅದರದೇ ಆದ ಅಪ್ಲಿಕೇಶನ್ ಅದರದೇ ಆದ ಓನ್ ಬ್ಯಾಕ್ ಎಂಡ್ ಡಾಟಾ ಬೇಸಸ್ ಇರ್ತಾವ ಅಂತ ಹೇಳ್ತಾನೆ ಸೊ as shown in the figure below as shown the figure here this is the figure okay OLAP ಇದ್ದ ಬಿ ಐ ಒಳಗೆ ಏನಂತ ಹೇಳಿ ಸೊ ಫಸ್ಟ್ ಏನಿರ್ತಾವಿಲ್ಲ ಆಪರೇಷನಲ್ ಟ್ರಾನ್ಸಾಕ್ಷನ್ ಡಾಟಾ ಬೇಸಸ್ ಗಳು ಇರ್ತಾವ ಅಂದ್ರೆ ಅದರದೇ ಆದಂತ ಒಂದು ಡಾಟಾ ಬೇಸಸ್ ಇರ್ತಾವ ಇವೆಲ್ಲ ಅದ್ರದ್ದು ಎಕ್ಸ್ಟ್ರಾಕ್ಟ್ ಅದ ಮಾಡ್ತದ ಆಮೇಲೆ ಡಾಟಾ ವೇರ್ ಹೌಸ್ ಇರ್ತದ ಆಮೇಲೆ ಇದು ನಿಮ್ದು OLAP ಕ್ಯೂಬ್ ಇರ್ತದ ಓಕೆ ಇದನ್ನ ಇಲ್ಲೇ ಎಕ್ಸ್ಪ್ಲನೇಷನ್ ಮಾಡಾಕತ್ತ ನೋಡ್ರಿ data has to be brought or extracted from these multifarious database systems scattered around the enterprises cleaned and hold on a minute. Clean and loaded in a common business data warehouses. What is saying that ಡಾಟಾ ಏನದಲ್ಲ ಅದು ಡಾಟಾ ಬೇಸಸ್ ನಾಗಿಂದ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅದನ್ನ ಮುಂದೆ ತರಬೇಕು ಅಂತ ಹೇಳ್ತಾನೆ ಸೊ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿಸ್ ಮಾಲ್ಪೆರಿಯಸ್ ಡಾಟಾಬೇಸ್ ಸಿಸ್ಟಮ್ ಓಕೆ ಅಂದ್ರೆ ಈ ಡಾಟಾಬೇಸ್ ಸಿಸ್ಟಮ್ ಇಂದ ಡಾಟಾನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ ಓಕೆ ಅರೌಂಡ್ ದ ಎಂಟರ್ಪ್ರೈಸಸ್ ಸ್ಕ್ಯಾಟರ್ಡ್ ಅರೌಂಡ್ ದ ಎಂಟರ್ಪ್ರೈಸಸ್ ಒಳಗೆ ನಾವು ಅದನ್ನ ತಗೊಂಡ್ ಬರ್ತೀವಿ ಅಲ್ಲಿಂದ ಡಾಟಾ ಬೇಸ್ ನಾಗಿಂದ ಸೊ ಅದರದೇ ಆದಂತ ಒಂದು ಡಾಟಾ ಬೇಸ್ ಇರ್ತದೆ ಆರ್ಕಿಟೆಕ್ಚರಿಗೆ ಆ ಡಾಟಾ ಬೇಸ್ ನಾಗಿಂದ ಡಾಟಾನ ತಗೊಂಡ್ ಬರ್ತೀವಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ ಓಕೆ ಆಫ್ಟರ್ ದಟ್ ಕ್ಲೀನ್ಸ್ ಮಾಡ್ತೀವಿ ಕ್ಲೀನ್ಸ್ ಅಂದ್ರೆ ಅರರ್ ಡಿಟೆಕ್ಷನ್ ರೆಕ್ಟಿಫಿಕೇಶನ್ ಏನಿರ್ತ ಅದನ್ನ ತೆಗಿತೀವಿ ಅಂತ ಹೇಳ್ತಾನೆ ಓಕೆ ಸೊ ನೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ ಟ್ರಾನ್ಸ್ಫಾರ್ಮ್ ಅಂತಂದ್ರೆ ಕನ್ವರ್ಷನ್ ಆಫ್ ಡಾಟಾ ಫ್ರಮ್ ಅ ಲೆಗಸಿ ಆರ್ ಹೋಸ್ಟ್ ಫಾರ್ಮ್ಯಾಟ್ ಟು ದ ಡಾಟಾ ವೇರ್ ಹೌಸ್ ಫಾರ್ಮ್ಯಾಟ್ ಸೊ ಅಲ್ಲಿ ಏನಾಗ್ತದೆ ಡಾಟಾನ ಹೋಸ್ಟ್ ಅಂದ್ರೆ ಡಾಟಾ ವೇರ್ ಹೌಸ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ತೀವಿ ಆಮೇಲೆ ಅದನ್ನ ಕಾಮನ್ ಬಿಸ್ನೆಸ್ ಡಾಟಾ ವೇರ್ ಹೌಸ್ಗೆ ಹಾಕ್ತೀವಿ ಅಂತ ಹೇಳ್ತಾನೆ ಸೊ ಜಸ್ಟ್ ಹಿಯರ್ ದಿಸ್ ಇಸ್ ಶೋನ್ ಇನ್ ದ ಫಿಗರ್ ಹಿಯರ್ ಸೊ ಫಸ್ಟ್ ಏನದ ನಿಮ್ದು ಆಪರೇಷನಲ್ ಡಾಟಾ ಬೇಸ್ ಇರ್ತಾವ ಆ ಆಪರೇಷನಲ್ ಡಾಟಾ ಬೇಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ ಅಂದ್ರೆ ಡಾಟಾನ
ಎಲ್ಲಿಂದ ಇದ್ರಾಗಿಂದ ಡಾಟಾ ಬೇಸ್ನಾಗಿಂದ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಟ್ರಾನ್ಸ್ಫಾರ್ಮ್ ಎದಕ್ ಮಾಡ್ತೀವಿ ಅಂತಂದ್ರೆ ನಾರ್ಮಲ್ ಡಾಟಾನ ಡಾಟಾ ವೇರ್ ಹೌಸ್ ಡಾಟಾಗ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾನೆ. ಈ ಬಿಸ್ನೆಸ್ ಡಾಟಾ ವೇರ್ ಹೌಸ್ ಇರ್ತದಲ್ಲ ಇದ್ರಾಗ ಹಾಕೋ ಸಲಾಗ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಆಮೇಲೆ ಅದನ್ನ ಲೋಡ್ ಮಾಡ್ತೀವಿ. ನಮ್ದು ಕಾಮನ್ ಬಿಸ್ನೆಸ್ ಒಳಗ ಅದನ್ನ ಲೋಡ್ ಮಾಡ್ಕೊತೀವಿ. ಇವು 3 ಟ್ರಾನ್ಸಾಕ್ಷನ್ಗಳು ಆಗ್ತಿರ್ತಾವ ಅಂತ ಹೇಳ್ತಾನೆ. ಸೊ ಜಸ್ಟ್ ದ ಫಿಗರ್ ಹಿಯರ್. ಓಕೆ, ಇವೆಲ್ಲ ನಾರ್ಮಲ್ ಡಾಟಾಬೇಸ್ ಇರ್ತಾವ. ಈ ನಾರ್ಮಲ್ ಡಾಟಾಬೇಸ್ ಇಂದ ಡಾಟಾ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ ಟು ದ ಡಾಟಾ ವೇರ್ ಹೌಸ್. ಓಕೆ, ಆಮೇಲೆ ಅದನ್ನ ಲೋಡ್ ಮಾಡ್ತೀವಿ. ಎಲ್ಲಿ ಲೋಡ್ ಮಾಡ್ತೀವಿ? ನಮ್ದ ಕಾಮನ್ ಏನ್ ಅಪ್ಲಿಕೇಶನ್ ಇರ್ತದಲ್ಲ ಅದ್ರಾಗ ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ಐ ಕ್ಯಾನ್ ಸೀನ್ ದಟ್. ಓಕೆ, next, an OLAP system with its adequate tools can help an sorry, wait just a minute, someone is entering. Okay, an OLAP system with its adequate tool can help produce roll-up reports. Okay, ಇದೇನ್ adequate tools ಇಂದ ನಾವೇನ್ OLAP system ತಗೋತೀವಲ್ಲ ಅದೇನ್ ಹೇಳ್ತಾನ, roll up reports ನ ರೆಡಿ ಮಾಡ್ಬೋದು ಅಂತ ಹೇಳ್ತಾನೆ. Example, if you are viewing the quarterly sale data of your company, you may want to go one level up in the hierarchy and view the annual sales report. Okay, what is saying? Roll up reports ಅಂತಂದ್ರೇನು, ಕ್ವಾರ್ಟರ್ಲಿ ಸೇಲ್ಸ್ ರಿಪೋರ್ಟ್ ಅನ್ನ ನಾವು ಆನ್ಯುವಲ್ ಸೇಲ್ಸ್ ರಿಪೋರ್ಟ್ ಗೆ ನೋಡ್ಬೇಕಾಗಿತ್ತು ಅಂದ್ರೆ 1 ಲೆವೆಲ್ ಅಪ್ ಹೋಗ್ಬೇಕಾಗಿತ್ತು ಅಂತಂದ್ರೆ ಅವಾಗ ನಾವ್ ಏನ್ ಮಾಡ್ತೀವಿ, ಇದ್ರದ್ದು ಅಡಿಕ್ವೇಟ್ ಟೂಲ್ಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಆಮೇಲೆ ಡ್ರಿಲ್ ಡೌನ್ ರಿಪೋರ್ಟ್ಸ್. ಡ್ರಿಲ್ ಡೌನ್ ಅಂತಂದ್ರೆ, if you are viewing the quarterly sale data of your company, you may want to go one level down in the hierarchy and view the sales data for a month in a ಪರ್ಟಿಕ್ಯುಲರ್ ಕ್ವಾರ್ಟರ್. ಅಂತಂದ್ರೆ ನಾವು OLAP ನಿಂದ ಹಾಕೊಂಡ್ವಿ ಅಂತಂದ್ರೆ ನಮ್ದು ಬಿಸ್ನೆಸ್ ಒಳಗೆ ಹಾಕೊಂಡ್ ಬಂದ್ರೆ ಏನಾಗ್ತದೆ, ಅಲ್ಲೇ ನಮ್ಗೆ ಅಡಿಕ್ವೇಟ್ ಟೂಲ್ಸ್ ಸಿಗ್ತಾವ ಅಂತ ಹೇಳ್ತಾನೆ. ಓಕೆ, OLAP ಒಳಗ ಸಮ್ ಟೂಲ್ಸ್ ಸಿಗ್ತಾವ. ಆ ಟೂಲ್ಸ್ ಏನ್ ಮಾಡ್ಬೋದು ಅಂತ ನಾವು ರೋಲ್ ಅಪ್ ಮಾಡ್ಕೋಬಹುದು, ಆಮೇಲೆ ಡ್ರಿಲ್ ಡೌನ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಸೊ ರೋಲ್ ಅಪ್ ಅಂತಂದ್ರೆ ಏನು, ಕ್ವಾರ್ಟರ್ಲಿ ಸೇಲ್ಡ್ ಡಾಟಾ ಏನಿರ್ತದ 1 ಲೆವೆಲ್ ಅಪ್ ಒಳಗೆ ಹೋಗಿ ನಾವು ಆನ್ಯುವಲ್ ಸೇಲ್ಸ್ ರಿಪೋರ್ಟ್ ನ ನೋಡ್ಕೋಬಹುದು. ಓಕೆ, ನಾವು ಕ್ವಾರ್ಟರ್ಲಿ ಸೇಲ್ಸ್ ರಿಪೋರ್ಟ್ ನಾಗ ಇದ್ರೂ ನಾವು 1 ಲೆವೆಲ್ ಅಪ್ ಹೋಗಿ ಆನ್ಯುವಲ್ ಸೇಲ್ಸ್ ರಿಪೋರ್ಟ್ ನ ನಾವು ನೋಡ್ಬೋದು. ಓಕೆ, ಇಲ್ಲ ನಾವು ಕ್ವಾರ್ಟರ್ಲಿ ಸೇಲ್ಸ್ ರಿಪೋರ್ಟ್ ನಾಗಿಂದ 1 ಲೆವೆಲ್ ಡೌನ್ ಹೋಗಿ ನಾವು ಮಂತ್ಲಿ ರಿಪೋರ್ಟ್ಸ್ ನಾವು ವ್ಯೂ ಮಾಡ್ಬೋದು ಅಂತ ಹೇಳ್ತಾನೆ. ಅಂದ್ರೆ ನಾವು ದೀಸ್ ಅಡಿಕ್ವೇಟ್ ಟೂಲ್ಸ್ ಅಂತ ಒಂದ್ ರೋಲ್ ಅಪ್ ಮಾಡ್ಕೋಬಹುದು, ಒಂದು ಡ್ರಿಲ್ ಡೌನ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ದಟ್ ಈಸ್ ಸಮ್ ವಿ ಆರ್ ಯೂಸಿಂಗ್ ಸಮ್ ಅಡಿಕ್ವೇಟ್ ಟೂಲ್ಸ್ ಅಂತ ಹೇಳತ್ತಾನ. ಅಂದ್ರೆ ನೀವೇನ್ ಈಗ ಜಸ್ಟ್ ಕನ್ವರ್ಸೇಷನ್ ಮಾಡಿದ್ರಿ, ನಿಮ್ದು ಅಪ್ಲಿಕೇಶನ್ ಹಾಕೋತೀರಿ ಇದನ್ನ. ಓಕೆ, ಡಾಟಾ ಬೇಸ್ ನಾಗಿನ ಡಾಟಾ ತಗೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ನಿಮ್ ಡಾಟಾ ಬೇಸ್ ನ ಹಾಕೊಂಡಿಂದ ವಿ ಹ್ಯಾವ್ ಸಮ್ ಟೂಲ್ಸ್ ಹಿಯರ್. ಓಕೆ, ಕ್ವಾರಿಂಗ್ ಟೂಲ್ಸ್ ಮತ್ತೆ ರಿಪೋರ್ಟಿಂಗ್ ಟೂಲ್ಸ್ ಅಂತ ಹೇಳಿ ಸಿಗ್ತದೆ ನಿಮ್ಗೆ ಡಾಟಾ ವೇರ್ ಹೌಸ್ ಒಳಗ. ಓಕೆ, ಸೊ ಡಾಟಾ ವೇರ್ ಹೌಸ್ ಒಳಗ ನಮಗ್ ಟೂಲ್ಸ್ ಸಿಗ್ತಾವ. ಆ ಟೂಲ್ಸ್ ನಿಂದ ನಾವ್ ಏನ್ ಮಾಡ್ಕೋಬಹುದು, ರೋಲ್ ಅಪ್ ಮಾಡ್ಕೋಬಹುದು, ಅಂದ್ರೆ 1 ಲೆವೆಲ್ ಅಪ್ ಹೋಗ್ಬೋದು, ಆಮೇಲೆ ಡ್ರಿಲ್ ಡೌನ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಅಂದ್ರೆ 1 ಲೆವೆಲ್ ಡೌನ್ ನಾವು ನೋಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, ಡ್ರಿಲ್ ಥ್ರೂ ರಿಪೋರ್ಟ್ಸ್. ಓಕೆ, ಆಮೇಲೆ ಇನ್ನೊಂದಂತಂದ್ರೆ ಅದ್ರ ಥ್ರೂನು ನೋಡ್ಬೋದು. ಎಕ್ಸಾಂಪಲ್, sometimes it may be required to trace back to the data in the operational relational database system, aggregation, summarization, private table, etc. All focused on varied views perspective on the data. ಏನ್ ಹೇಳ್ತಾನೆ ನೋಡ್ರಿ, ಡ್ರಿಲ್ ಥ್ರೂ ರಿಪೋರ್ಟ್ಸ್ ಅಂತಂದ್ರೆ sometimes ಏನಿರ್ತದೆ ಟ್ರೇಸ್ ಬ್ಯಾಕ್ ನೀವು ಮಾಡ್ಬೋದು ಅಂತ ಹೇಳ್ತಾನೆ. ಅಂದ್ರೆ ನಿಮ್ದು ರಿಲೇಷನಲ್ ಡಾಟಾಬೇಸ್ ನಾಗಿಂದ ಡಾಟಾನ ಟ್ರೇಸ್ ಬ್ಯಾಕ್ ಮಾಡ್ಕೊಂಡು ನೀವು ಮಾಡ್ತೀರಿ ನೋಡ್ರಿ. ಸಮ್ ಕ್ಯಾಲ್ಕುಲೇಟರ್ಸ್ ಒಳಗಡೆ ಹಿಂದಿನ ರಿಪೋರ್ಟ್ಸ್ ಎಲ್ಲ ತಗೋತೀವಿ. ಇಲ್ಲ ಅಂತಂದ್ರೆ ನಿಮ್ದು ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಒಳಗು ಟ್ರೇಸ್ ಬ್ಯಾಕ್ ಮಾಡ್ತೀರ. ಅಂದ್ರೆ ನಮ್ದು ಏನೇನ್ ಆಗ್ಯಾವ ಅಂತ ಹಿಂದಿನ ಎಲ್ಲ ರಿಪೋರ್ಟ್ಸ್ ನೋಡಕ ಟ್ರೇಸ್ ಬ್ಯಾಕ್ ಮಾಡ್ಕೋತೀರ. ಹಂಗ ಇಲ್ಲಿ ನೀವು ಟ್ರೇಸ್ ಬ್ಯಾಕ್ ಮಾಡ್ಕೊಂಡ ಅದ್ರದ್ದು ಸಮರೈಸೇಷನ್ ಮಾಡ್ಬೋದು, ಪ್ರೈವೇಟ್ ಟೇಬಲ್ಸ್ ಹಾಕೋಬಹುದು. ಓಕೆ, ಪರ್ಸ್ಪೆಕ್ಟಿವ್ ಟೇಬಲ್ ನ ವ್ಯೂ ಮಾಡ್ಬೋದು ಅಂತ ಹೇಳ್ತಾನೆ. ಅಂದ್ರೆ ನಾವು 3 ಟೈಪ್ಸ್ ನ ಮಾಡ್ಬೋದು OLAP ಟೂಲ್ಸ್ ಹಾಕೊಂಡ್ ಬಂದ್ರೆ. 1 is ರೋಲ್ ಅಪ್ ಮಾಡ್ಕೋಬಹುದು, 1 is ಡ್ರಿಲ್ ಡೌನ್ ಮಾಡ್ಕೋಬಹುದು, 1 is ಡ್ರಿಲ್ ಥ್ರೂ ಮಾಡ್ಕೋಬಹುದು. ಓಕೆ, ರೋಲ್ ಅಪ್ ಅಂತಂದ್ರೆ ಏನು, ನಿಮ್ದು ಕ್ವಾರ್ಟರ್ಲಿ ಸೇಲ್ಸ್ ಒಳಗಿರ್ತೀವಿ ನೀವು. ಕ್ವಾರ್ಟರ್ಲಿ ಸೇಲ್ಸ್ ಅಂತ ರೋಲ್ ಅಪ್ ಮಾಡ್ಕೊಂಡು 1 ಲೆವೆಲ್ ಅಪ್ ಮಾಡ್ಕೊಂಡು ಆನ್ಯುವಲ್ ಸೇಲ್ಸ್ ರಿಪೋರ್ಟ್ ನ ನೀವು ನೋಡ್ಬಹುದು. ಡ್ರಿಲ್ ಡೌನ್ ಅಂತಂದ್ರೆ ಕ್ವಾರ್ಟರ್ಲಿ ನಿಂತ 1 ಲೆವೆಲ್ ಲೋ ಮಾಡ್ಕೊಂಡು ಮಂತ್ಲಿ ಸೇಲ್ಸ್ ರಿಪೋರ್ಟ್ ನ ನೀವು ನೋಡ್ಬೋದು. ಡ್ರಿಲ್ ಥ್ರೂ ಅಂತಂದ್ರೆ ಅಲ್ಲೇ ಇದ್ಕೊಂಡು ನಾವು ಟ್ರೇಸ್ ಬ್ಯಾಕ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ದಿಸ್ ಆರ್ ಸಮ್ ಅಪ್ಲಿಕೇಶನ್ಸ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದ OLAP ಟೂಲ್ಸ್. OLAP ಟೂಲ್ಸ್ ಒಳಗ ನಾವು ಹಾಕೊಂಡ್ ಬಂದ್ರೆ ಇವನ್ನ ನೋಡ್ಕೋಬಹುದು ಅಂತ ಹೇಳ್ತಾನೆ. ಅಂದ್ರೆ
that roles ಅಂದ್ರೆ ನಿಮ್ದು ಅಷ್ಟು ಇಂಪಾರ್ಟೆಂಟ್ ಅದ OLAP ಟೂಲ್ಸ್ ಅಂತ ಹೇಳ್ತಾನೆ. OLAP ಟೂಲ್ಸ್ ಇಸ್ somewhat different or somewhat important than the other tools ಅಂತೇಳಿ ಹೇಳ್ಬೋದು. Okay, so now understood the role of OLAP. Please reply, everyone understood the role of OLAP? Yes, please reply everyone. I want everyone to reply. What about others? Okay, so fine then. ಯಾಕೆ ಇವತ್ತು strength ಭಾಳ ಓದಲ್ಲ? Today our strength is very much low. Why? Okay, so fine then. We'll go for the next topic here. ತಳ ಹೋಗಿಲ್ಲ ಯಾಕೆ ಬಂದಿತ್ತು ನನಗೆ ಹೋಗ್ತಲ್ಲ ಇಲ್ಲಿ ಕೂತಿದೆ ಅಲ್ಲಿ ಕೂತ ಮೊಬೈಲ್ ಬೇಕು Okay, so next we'll go for the next topic here. Next topic is, should OLAP be performed directly on operational databases? Okay, ನಿಮ್ದು operational databases ಒಳಗ ನಾವು OLAP ನ ಡೈರೆಕ್ಟ್ಲಿ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಸೊ ಆಗ್ಲೇ ಏನ್ ಮಾಡಿದ್ರಿ, OLAP ನ ನೀವು ಫಸ್ಟ್ ಎಕ್ಸ್ಟ್ರಾಕ್ಟ್ ಅಂದ್ರೆ ನಿಮ್ದು ಆಪರೇಷನಲ್ ಡಾಟಾಬೇಸ್ ನಾಗಿಂದ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಏನ್ ಮಾಡಿದ್ರಿ, ಡಾಟಾಬೇಸ್ ಒಳಗೆ ಹಾಕೊಂಡಿದ್ರಿ. ಅದ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಒಳಗೆ ಯೂಸ್ ಮಾಡಾಕತ್ತಿದ್ರಿ. ಓಕೆ, ಬಟ್ ಈಗ ಏನ್ ಕೇಳಕತ್ತಾನ ಕ್ವಶನ್ ಅಂತಂದ್ರ, ಆ OLAP ನ ಡೈರೆಕ್ಟ್ಲಿ ನಾವು ಆಪರೇಷನಲ್ ಡಾಟಾಬೇಸ್ ನ ಹಾಕೋಬಹುದು ಏನಂತ ಕೇಳಾಕತ್ತಾನ. ಓಕೆ, so once again the question is, can you perform OLAP directly on your operational database? Okay, so operational database ಮೇಲೆ ನಾವು ಡೈರೆಕ್ಟ್ಲಿ ನಮ್ OLAP ಟೂಲ್ಸ್ ನ ಹಾಕೋಬಹುದು ಏನಂತ ಹೇಳ್ತಾನೆ. ಅಂದ್ರೆ ವಿತೌಟ್ ಗೋಯಿಂಗ್ ಫಾರ್ ದ ಡಾಟಾ ವೇರ್ ಹೌಸ್ ಹೋಗ್ಲಾರ್ದೇನೆ ನಾವು OLAP ಟೂಲ್ಸ್ ನ ಆಪರೇಷನಲ್ ಡಾಟಾಬೇಸ್ ಒಳಗ ನಾವು OLAP ಟೂಲ್ಸ್ ನ ಹಾಕೋಬಹುದೇನಂತ ಕೇಳ್ತಾನೆ. ಓಕೆ, the question is yes, I'm sorry, the answer is yes. Okay, answer yes ಇದೆ. ಬಟ್ ಏನದ ಅಂತಂದ್ರೆ, should you perform OLAP directly in operational databases? ಮತ್ತೆ ಏನಂತ ಕೇಳಕತ್ತಾನಂತಂದ್ರೆ, should you perform OLAP directly on operational database ಅಂತ ಮತ್ತೆ ಕೇಳಕತ್ತಾನ. ಬಟ್ ಅವ ಏನ್ ಹೇಳ್ತಾನೆ, ನೋ ಅಂತ ಹೇಳ್ತಾನೆ. why? because it is to ensure the high performance of both the systems. Okay, ಅಂದ್ರೆ ಹೈ ಪರ್ಫಾರ್ಮೆನ್ಸ್ ನಮಗ ಸಿಗಂಗಿಲ್ಲ ಅಂತ ಹೇಳ್ತಾನೆ. ನಾವು ಡೈರೆಕ್ಟ್ಲಿ ಆಪರೇಷನಲ್ ಡಾಟಾಬೇಸ್ ಒಳಗ ಹಾಕೊಂಡ್ವಿ ಅಂತಂದ್ರೆ ನಮಗ ಹೈ ಪರ್ಫಾರ್ಮೆನ್ಸ್ ನ ಸಿಗಂಗಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವು OLAP ನ ನಾವು ಆಪರೇಷನಲ್ ಡಾಟಾಬೇಸ್ ನಾಗಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಡಾಟಾ ವೇರ್ ಹೌಸ್ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಅಲ್ಲಿ ಅಪ್ಲಿಕೇಶನ್ ನಾವು ಹಾಕೋಬೇಕು ಅಂತ ಹೇಳ್ತಾನೆ. ಓಕೆ, ನಾವು ಡೈರೆಕ್ಟ್ಲಿ ಆಪರೇಷನಲ್ ಡಾಟಾಬೇಸ್ ಒಳಗೆ ಹಾಕೊಂಡ್ವಿ ಅಂದ್ರೆ ಏನಾಗ್ತದೆ, ನಮ್ಗೆ ಹೈ ಪರ್ಫಾರ್ಮೆನ್ಸ್ ಸಿಗಂಗಿಲ್ಲ ಅಂತೇಳಿ ಹೇಳ್ತಾನೆ. ಓಕೆ, both the systems OLTP and OLAP are designed for different functionalities. We recommend separate database for OLTP and OLAP system. ಸೊ ಇಲ್ಲೇನ್ ಹೇಳ್ತಾನಂತಂದ್ರೆ, OLTP ಮತ್ತು OLAP ಎರಡೂನು ಬೇರೆ ಬೇರೆ ಡಾಟಾ ಡಿಫ್ರೆಂಟ್ ಫಂಕ್ಷನಾಲಿಟೀಸ್ ಅದಾವ. ಸೊ ಅದಕ್ಕೆ ಎರಡಕ್ಕೂ ಬೇರೆ ಬೇರೆ ಡಾಟಾಬೇಸ್ ನ ನಾವು ಹಾಕೋಬೇಕು ಅಂತೇಳಿ ಹೇಳ್ತಾನೆ. ಓಕೆ, OLAP queries can run on OLTP queries can run on operational databases, while OLAP systems will need a separate data warehouse to be built for them. So he is saying that OLTP ಇದನ್ನ ನೀವು ಡೈರೆಕ್ಟ್ಲಿ ಡಾಟಾಬೇಸ್ ಒಳಗೆ ಮಾಡ್ಕೋಬಹುದು. ಓಕೆ, ಆಪರೇಷನಲ್ ಡಾಟಾಬೇಸ್ ಒಳಗ OLTP ನ ನೀವು ಮಾಡ್ಕೋಬಹುದು, ದರ್ ಇಸ್ ನೋ ಪ್ರಾಬ್ಲಮ್. ಬಟ್ OLAP ಏನದ ಅಂತಂದ್ರೆ, ನಾವು ಸಪರೇಟ್ ಡಾಟಾ ವೇರ್ ಹೌಸ್ ನೀವು ಮಾಡ್ಕೋಬೇಕು, ಅವಾಗ ನಾವು ನಮ್ದು ಹೈ ಪರ್ಫಾರ್ಮೆನ್ಸ್ ಸಿಗ್ತದೆ ಅಂತೇಳಿ ಹೇಳ್ತಾನೆ. ಓಕೆ, ಸೊ ವಾಟ್ ಹಿ ಇಸ್ ಸೇಯಿಂಗ್ ದಟ್ OLTP ಅಂದ್ರೆ ಎಂಟಿಟಿ ರಿಲೇಶನ್ಶಿಪ್ ಮಾಡೆಲ್ ನ ಡೈರೆಕ್ಟ್ಲಿ ನೀವು ಡಾಟಾ ಆಪರೇಷನಲ್ ಡಾಟಾಬೇಸ್ ಒಳಗೆ ಹಾಕೋಬಹುದು. ಓಕೆ, ಬಟ್ OLAP ಇದನ್ನ ಹಾಕೋಕ್ ಬರಂಗಿಲ್ಲ, ನಾವು ಸಪರೇಟ್ ಒಂದು ಡಾಟಾ ವೇರ್ ಹೌಸ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಹಿ ಇಸ್ ಸೇಯಿಂಗ್ ದಟ್ OLTP is to help the running of the day-to-day operations of an enterprise or organizations. OLTP ಏನಾಗ್ತದೆ ಅಂತಂದ್ರೆ, ನಮ್ ಡೇ ಟು ಡೇ ಆಪರೇಷನ್ಸ್ ನಾವು ಮಾಡ್ಕೋತೀವಿ ಅಂತ ಹೇಳ್ತಾನೆ. ಓಕೆ, ಅಂದ್ರೆ ಓವರ್ ಆಲ್ ನೋಡಂಗಿಲ್ಲ, ಲೈಕ್ ಮಂತ್ಲಿ ಫುಲ್ ಒಂದು ಒಂದ್ ಟ್ರಾನ್ಸಾಕ್ಷನ್ ನೋಡಂಗಿಲ್ಲ ಅಲ್ಲಿ OLTP ಒಳಗೆ. ಓಕೆ, ಇಯರ್ಲಿ ನೋಡಂಗಿಲ್ಲ, ಕ್ವಾರ್ಟರ್ಲಿ ನೋಡಂಗಿಲ್ಲ. ಸೊ
ಡೇ ಟು ಡೇ ಆಪರೇಷನ್ಸ್ ಏನದಾವ ಎಲ್ಲಾನು OLTP ಒಳಗೆ ನಾವು ಮಾಡ್ಕೋಬೇಕು ಅಂತ ಹೇಳ್ತಾನೆ. ಓಕೆ, ಇಟ್ ಈಸ್ ಡಿಸೈನ್ ಟು ಸರ್ಚ್ ಫಾರ್ ಎ ಪರ್ಟಿಕ್ಯುಲರ್ ರೆಕಾರ್ಡ್ಸ್ ಯೂಸಿಂಗ್ ಇಂಡೆಕ್ಸಿಂಗ್. ಅಂದ್ರೆ ಒಂದ್ ಸಮ್ ಪರ್ಟಿಕ್ಯುಲರ್ಸ್ ಅಷ್ಟೇ ನಾವ್ ಅಲ್ಲೇ ಮಾಡ್ಬೋದು, ಬಹಳಷ್ಟನ್ನ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಾನೆ. ಆನ್ ದ ಅದರ್ ಹ್ಯಾಂಡ್ OLAP ನಿಂತ ಏನ್ ಮಾಡ್ಬೋದು ಅಂದ್ರೆ ನಾವು ಲಾರ್ಜ್ ಗ್ರೂಪ್ ಆಫ್ ಡಾಟಾನ ಸಮರೈಸ್ ಮಾಡ್ಬೋದು ಅಂತ ಹೇಳ್ತಾನೆ. ಅಂದ್ರೆ ಲೈಕ್ ಮಂತ್ಲಿ ರಿಪೋರ್ಟ್ಸ್ ನೋಡೋದು, ಕ್ವಾರ್ಟರ್ಲಿ ರಿಪೋರ್ಟ್ಸ್ ನೋಡೋದು, ಇಯರ್ಲಿ ರಿಪೋರ್ಟ್ ಮಾಡೋದು, ಸೊ ಅವನ್ನೆಲ್ಲ ನಾವು OLAP ಒಳಗೆ ಮಾಡ್ಬೋದು. ಬಟ್ OLTP ಏನಂದ್ರೆ ಓನ್ಲಿ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಒಳಗೆ ಅಷ್ಟೇ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಇಫ್ ಯು ಪರ್ಫಾರ್ಮ್ OLAP queries on operational database, it will severely degrade the ಪರ್ಫಾರ್ಮೆನ್ಸ್ ಆಫ್ ಆಪರೇಷನಲ್ ಟಾಸ್ಕ್. ಓಕೆ, ಸೊ ಅವಾಗ ಏನಾಗ್ತದೆ, ನೀವು OLAP ನ ನೀವು ಆಪರೇಷನಲ್ ಡಾಟಾ ಬೇಸ್ ಒಳಗೆ ಮಾಡಕತ್ರಿ ಅಂತಂದ್ರೆ ಏನಾಗ್ತದೆ, ಸಮ್ ಟಾಸ್ಕ್ ಪರ್ಫಾರ್ಮೆನ್ಸ್ ಡಿಗ್ರೇಡ್ ಆಗ್ತದೆ. ಅಂತಂದ್ರೆ ಹೈ ಪರ್ಫಾರ್ಮೆನ್ಸ್ ಸಿಗಂಗಿಲ್ಲ ನಮಗೆ, ಪರ್ಫಾರ್ಮೆನ್ಸ್ ಲೋವರ್ ಆಗ್ತದೆ ಅಂತೇಳಿ ಹೇಳ್ಬೋದು. ಓಕೆ, ಸೊ OLTP ಸಿಸ್ಟಮ್ supports multiple concurrent transactions. Therefore, OLTP systems have support for concurrency control and ರಿಕವರಿ ಮೆಕ್ಯಾನಿಸಮ್. ಸೊ OLAP ಒಳಗೆ ಏನದ ಮಲ್ಟಿಪಲ್ ಕಾನ್ಕರೆಂಟ್ ಟ್ರಾನ್ಸಾಕ್ಷನ್ಸ್ ನಾವು ಮಾಡ್ಕೋಬಹುದು ಅಂತ ಹೇಳ್ತಾನೆ ಅಲ್ಲಿ OLTP ಒಳಗೆ. ಓಕೆ, ಸೊ ಅದಕ್ಕಲ್ಲಿ ನಮ್ಗೆ ಲಾಕಿಂಗ್ ಮತ್ತು ರಿಕವರಿ ಸಿಸ್ಟಮ್ ಸಿಗ್ತದೆ. ಬಟ್ OLAP ಒಳಗೆ ಏನದ ಅಂತಂದ್ರೆ ಮೋಸ್ಟ್ಲಿ ರೀಡ್ ಓನ್ಲಿ ಆಕ್ಸೆಸ್ ಡಾಟಾ ರೆಕಾರ್ಡ್ಸ್ ಅಷ್ಟೇ ಸಿಗ್ತದೆ. ಸೊ ಅದ್ರ ಸಲುವಾಗಿ ನಮಗೆ ಲಾಕಿಂಗ್ ಮತ್ತು ಲಾಗಿಂಗ್ ಮೆಕ್ಯಾನಿಸಮ್ ಸಿಗಂಗಿಲ್ಲ ಅಂತೇಳಿ ಹೇಳ್ತಾನೆ. ಓಕೆ, ಸೊ ದಿಸ್ ಇಸ್ ಅಬೌಟ್ some points about the OLAP and OLTP. ಅಂದ್ರೆ OLAP ಮತ್ತು OLTP ನ ನಾವು ಡೈರೆಕ್ಟ್ಲಿ ಆಪರೇಷನಲ್ ಡಾಟಾಬೇಸ್ ನ ಮಾಡ್ಕೋಬಹುದು ಏನಂತ ಹೇಳಿ ಸ್ವಲ್ಪ ಇನ್ಫಾರ್ಮೇಶನ್ ನ ಕೊಡಕತ್ತಿದ್ದ. ಒನ್ ಥಿಂಗ್ ವಿ ಕ್ಯಾನ್ ಸೇ ದಟ್ OLTP ನ ನಾವು ಡೈರೆಕ್ಟ್ಲಿ ಮಾಡ್ಕೋಬಹುದು. ಅಂದ್ರೆ ಆಪರೇಷನಲ್ ಡಾಟಾಬೇಸ್ ಅಂದ್ರೆ ಡೇ ಟು ಡೇ ಟ್ರಾನ್ಸಾಕ್ಷನ್ ಏನಿರ್ತದಲ್ಲ ಅಲ್ಲಿ ನಾವು OLTP ನ ಮಾಡ್ಕೋಬಹುದು. ಬಟ್ OLAP ಏನಿರ್ತದೆ ಸಪ್ರೇಟ್ ಡಾಟಾ ವೇರ್ ಹೌಸ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಅಲ್ಲೇ ನಾವು ಲೈಕ್ ಮಂತ್ಲಿ ಟ್ರಾನ್ಸಾಕ್ಷನ್, ಇಯರ್ಲಿ ಟ್ರಾನ್ಸಾಕ್ಷನ್, ಕ್ವಾರ್ಟರ್ಲಿ ಟ್ರಾನ್ಸಾಕ್ಷನ್ ಅಂದ್ರೆ ಲಾರ್ಜ್ ಅಮೌಂಟ್ ಆಫ್ ಡಾಟಾನ ನಾವು ಅಲ್ಲೇ ಮಾಡಬಹುದು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ದಿಸ್ ಟಾಪಿಕ್. ಸೊ ಎವ್ರಿವನ್ ಅಂಡರ್ಸ್ಟುಡ್? ಪ್ಲೀಸ್ ರಿಪ್ಲೈ, ಎವ್ರಿವನ್ ಅಂಡರ್ಸ್ಟುಡ್? ಓಕೆ, ಸೊ ಫೈನ್, ದೆನ್ ವಿಲ್ ಸ್ಟಾಪ್ ಹಿಯರ್. ಭಾಳ ಮಂದಿ ನೀವು ಇಲ್ಲ, ಸ್ಟಾಪ್ ಮಾಡೋಣ ಅಂತ. ವಿಲ್ ಕಂಟಿನ್ಯೂ ಇನ್ ದ ಟುಮಾರೋಸ್ ಕ್ಲಾಸ್. ಓಕೆ, ಮೇ ಬಿ ನಾಳೆ ಒಂದು ದಿನದಾಗ ಫಸ್ಟ್ ಚಾಪ್ಟರ್ ಮುಗಿತದೆ, ಸೆಕೆಂಡ್ ಯೂನಿಟ್ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗ್ತದೆ. ಓಕೆ, because these 2 weeks we have got more classes. ಸೊ ನಾಳೆ ಒಂದಿನ ಮುಗಿಸ್ತೀನಿ ಅನ್ಕೋತೀನಿ. ಸೊ ನಾಳೆ ನನ್ನ ಕ್ಲಾಸ್ ಇದೆ. ಸೊ ಟುಮಾರೋ ಐ ಮೇ ಎಂಡ್ ಸೆಕೆಂಡ್ ಚಾಪ್ಟರ್ ಫಸ್ಟ್ ಯೂನಿಟ್. Sorry, second unit first chapter. Okay, so fine then. Any doubts regarding today's class? ಇವತ್ತು ಬರೀ ಸ್ಮಾಲ್ ಟಾಪಿಕ್ಸ್ ಇದ್ದು. ನೀವು ಭಾಳ ಮಂದಿ ಬರ್ತಿರೋ ಇಲ್ಲ ಡೌಟ್ ಬಂದಿತ್ತು ನನಗೂ. ಇಂಜೆಕ್ಷನ್ ಮಾಡಿಸ್ಕೊಂಡೆ ನಿನ್ನೆ, ಬರ್ತಿರಿಲ್ಲ ಅಂತ ಡೌಟ್ ಬಂದಿತ್ತು. ಅದಕ್ಕೆ ನಾನು ಭಾಳ ಇವತ್ತು ಕವರ್ ಮಾಡಿಲ್ಲ, ಸಣ್ಣ ಸಣ್ಣ ಟಾಪಿಕ್ಸ್ ಅಷ್ಟೇ ಕವರ್ ಮಾಡೀನಿ. ಓಕೆ, so fine then. Any doubts regarding today's class? Any doubts? No doubts? So fine then, we'll end here. Thank you. Have a nice day. Tomorrow try to attain with a more maximum strength. Okay, ಇವತ್ತು ಒಂದಿನ ಮೇ ಬಿ ನಿಮ್ಗೆ ಎಕ್ಸ್ಕ್ಯೂಸ್ ಕೊಡ್ಬೋದು, ಬಿಕಾಸ್ ಸಮ್ ಪೀಪಲ್ಸ್ ಹ್ಯಾಸ್ ಟು ವ್ಯಾಕ್ಸಿನೇಷನ್ yesterday. Okay, but tomorrow try to attain with the more strength. Tomorrow is an important topic. Okay, ಇವತ್ತು ಅಷ್ಟು ಇಂಪಾರ್ಟೆಂಟ್ ಇತ್ತು ಅಂದ್ರೆ ತಿಳ್ಕೊಂಗಿತ್ತು, but tomorrow's topic is more important for examination. So say your friends to attend the class tomorrow. Okay, thank you. Have a nice day.